ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬನ್ನೇರಘಟ್ಟ ನೇಚರ್ ಕ್ಯಾಂಪ್ ಅಲ್ಲಿ ಇದೀವಿ. ಸೊ ನಾವು ಒಂದಿನ ಸ್ಟೇ ಆಗಿದ್ವಿ. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಈಗ ಬನ್ನೇರಘಟ್ಟ ಫಾರೆಸ್ಟ್ ಅಲ್ಲಿ ನಾವು ನೇಚರ್ ವಾಕ್ ನ ಹೋಗ್ತಾ ಇದೀವಿ. ಅರ್ಲಿ ಮಾರ್ನಿಂಗ್ ನಮ್ಗೆ ನೇಚರ್ ವಾಕ್ ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಬನ್ನೇರಘಟ್ಟ ನೇಚರ್ ಕ್ಯಾಂಪ್ ಪೂರ್ತಿ ಡೀಟೇಲ್ ವಿಡಿಯೋನ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ. ಅದನ್ನ ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡ್ಬಿಟ್ಟು ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಂದ್ರೆ ಈ ವಿಡಿಯೋನು ಕೂಡ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನಾವು ಮಾರ್ನಿಂಗ್ ನೇಚರ್ ವಾಕ್ಗೆ ಹೋಗ್ತಾ ಇದೀವಿ. ಪೂರ್ತಿ ವಿಡಿಯೋನ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾನು ಬನ್ನೇರಘಟ್ಟ ನೇಚರ್ ಕ್ಯಾಂಪ್ ಅಲ್ಲಿ ಹಾಕಿದ್ದೀನಲ್ವಾ, ಸೊ ಆ ವಿಡಿಯೋದಲ್ಲಿ ಈ ಪೂರ್ತಿ ವಿಡಿಯೋ ಇಲ್ಲ. ಸೊ ಹಾಗಾಗಿ ಸ್ವಲ್ಪನೇ ಹಾಕಿದ್ದೆ, ಅದ್ರಲ್ಲಿ ವಿಡಿಯೋ ತುಂಬಾ ಲೆಂಥಿ ಆಗುತ್ತೆ ಅಂತ. ಸೊ ಇದನ್ನ ಸಪರೇಟ್ ಆಗಿ ಹಾಕ್ತಾ ಇದ್ದೀನಿ. ಫಾರೆಸ್ಟ್ ಅಲ್ಲಿ ನಮ್ಗೆ ನೇಚರ್ ವಾಕ್ ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಫಾರೆಸ್ಟ್ ನೇಚರ್ ವಾಕಲ್ಲಿ ನಮಗೆ ಈ ಕಾಡಿನ ಬಗ್ಗೆ ಅಥವಾ ಕಾಡಿನಲ್ಲಿರುವಂಥ ಗಿಡ ಮರ ಹಾಗೆ ಪಕ್ಷಿ ಪ್ರಾಣಿಗಳು ಹಾಗೆ ಲೇಕ್ ಬಗ್ಗೆ ಎಲ್ಲನೂ ಕೂಡ ನಮಗೆ ಒಬ್ಬರು ಗೈಡ್ ಬಂದಿರ್ತಾರೆ ನಮ್ಮ ಜೊತೆಗೆ. ಸೊ ಅವರೆಲ್ಲನೂ ಕೂಡ ನಮಗೆ ತಿಳಿಸ್ಕೊಡ್ತಾರೆ. ಅಕ್ಕಪಕ್ಕ ಅಂತೂ ಸಿಕ್ಕಾಪಟ್ಟೆ ಜಿಂಕೆಗಳು ಓಡಾಡ್ತಾ ಇತ್ತು. ನನಗಂತೂ ಇಷ್ಟೊಂದು ಜಿಂಕೆನ ಇದೆ ಫಸ್ಟ್ ನಾನು ನೋಡ್ತಾ ಇರೋದು ಹತ್ತಿರದಿಂದ. ಸೊ ಅದೆಲ್ಲ ಹೆಂಗೆ ಅಂತಂದರೆ, ಯಾರಾದರೂ ಮನುಷ್ಯರು ಓಡಾಡ್ತಾ ಇದ್ದಾರೆ ಅಥವಾ ವೆಹಿಕಲ್ ಓಡಾಡ್ತಾ ಇದೆ ಅಂದರೆ ಸ್ಟಕ್ ಆಗಿ ಒಳ್ಳೆ ಗೊಂಬೆ ಥರ ನಿಂತ್ಕೊಂಡ್ಬಿಡ್ತಾ ಇತ್ತು. ಸೊ ಒಂದು ಸ್ವಲ್ಪನೂ ಕೂಡ ಅಲ್ಲಾಡ್ತಾ ಇರಲಿಲ್ಲ. ಅವೆಲ್ಲ ಹತ್ತಿರ ಹೋದರೆ ಸಾಕು ಓಡೋಗ್ತಾ ಇತ್ತು ಜಿಂಕೆಗಳೆಲ್ಲ. ಸಿಕ್ಕಾಪಟ್ಟೆ ಹತ್ತಿರದಿಂದ ಸಿಕ್ಕಾಪಟ್ಟೆ ಜಿಂಕೆಗಳನ್ನೆಲ್ಲ ನೋಡಿದ್ವಿ ನಾವು. ಸೊ ಹತ್ತತ್ರದಲ್ಲೇ ಎಲ್ಲನೂ ಕೂಡ ನೋಡ್ಬೋದು. ಅದರಲ್ಲೂ ಬೇಸನ್ನು ಮತ್ತು ಜಿಂಕೆ ಮಾತ್ರ ಸಿಕ್ಕಾಪಟ್ಟೆ ಇತ್ತು. ಅದರಲ್ಲೂ ಸಾರಂಗ ಇದೆಲ್ಲನೂ ಕೂಡ ಇತ್ತು. ಹಾಗೆ ನವಿಲು ಎಲ್ಲನೂ ಕೂಡ ನಮಗೆ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅರ್ಲಿ ಮಾರ್ನಿಂಗು ಫಾರೆಸ್ಟಲ್ಲಿ ಯಾವ ಥರ ಇರುತ್ತೆ ಅಂತ ನನಗಂತೂ ಸಿಕ್ಕಾಪಟ್ಟೆ ಏನಂತಾರೆ ಕ್ಯೂರಿಯಾಸಿಟಿ ಇತ್ತು, ಯಾವ ಥರ ಇರುತ್ತೆ. ಸೊ ಫಾರೆಸ್ಟಲ್ಲಿ ಯಾರೂ ಇರಲ್ಲ. ಸೊ ಇವಾಗ ನಾವು 4 ಜನ ಇದ್ದೀವಲ್ವ, ಸೊ ನಾವು 4-5 ಜನ ಅಷ್ಟೇ ಇರೋದು. ಯಾರು ಕೂಡ ಒಬ್ಬರು ಓಡಾಡಲ್ಲ. ಸೊ ಏನು ವೆಹಿಕಲ್ಸ್ ಕೂಡ ಓಡಾಡಲ್ಲ. ಸೊ ಈ ರೋಡೆಲ್ಲ ನಮಗೆ ವಾಕ್ ಮಾಡೋದಕ್ಕೆ ಅಂತಲೇ ಮಾಡಿಸಿರೋದು. ಬರಬೇಕು. ಅಲ್ಲೆಲ್ಲ ಸ್ನೇಕ್ ಗೀಕ್ ಎಲ್ಲ ಇರ್ತಾವೆ ನೋಡಿ, ನಮಗೆ ಗೊತ್ತಾಗಲ್ಲ. ಅನಾಕೊಂಡನೇ ಇರುತ್ತೆ ನೋಡಲ್ಲಿ, ಸ್ನೇಕ್ ಇಲ್ಲಿದೆ ಗೊತ್ತು. ಇಲ್ಲೊಂದಿದೆ. ಒಂದು ಸ್ನೇಕ್ ಇತ್ತು ನೋಡ್ದ? ಇದೇನಾ? ಇತ್ತು. ಇದೆ ಇದೆ. ಬೆಟ್ಟ ಬಾ, ಕೈ ಕೊಡು ಮಮ್ಮಿಗೆ, ಕೈ ಹಿಡ್ಕೊಂಡು ಬಾ. ಹೌದೌದು ನೋಡಿ ಅಲ್ಲಿ ಏನು ಕಾಣಿಸಲ್ಲ. ನೀನು ಈ ಕಡೆ ಬೈನು. ಹಾಂ ಹಾಂ ಅಲ್ಲಿದೆ, ಭಾಳ ದೂರ, ಅಲ್ಲಿ ದೂರ ಇದೆ, ಕಾಣಿಸ್ತಿಲ್ಲ. ಅದು ಡ್ಯಾನ್ಸ್ ಮಾಡ್ತಿದೆ ಫುಲ್. ಇಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಅಯ್ಯೋ ನೀನು ಶೇಕ್ ಮಾಡಬೇಡ. ಇಲ್ಲಿ ಮಮ್ಮಿ ಮೊಬೈಲಲ್ಲಿ ಕಾಣಿಸ್ತದೆ ನೋಡಿ, ಡ್ಯಾನ್ಸ್ ಮಾಡ್ತಿದ್ದೆ. ಇದೆಲ್ಲ ಫ್ಲವರ್. ಕವರ್ ಟ್ರೀನಾ? ಕವರ್ ಟ್ರೀ. ಇಲ್ಲೆಲ್ಲ ಬೇರೆ ವೆಹಿಕಲ್ಸ್ ಯಾವುದು ಓಡಾಡಲ್ಲ. ಇಲ್ಲ ಮೇಡಮ್, ಝೂ ಸಫಾರಿ ವೆಹಿಕಲ್ಸ್. ಜಿಂಕೆ ಒಂದು ಕುತ್ಕೊಂಡಲ್ಲಿ. ಎಲ್ಲಿದೆ ಜಿಂಕೆ? ಅಲ್ಲೇ ಐತಲ್ಲಿ ಕುತ್ಕೊಂಡತಿ. ಹೌದಾ? ಕಾಣಿಸ್ತಿಲ್ಲ ನಿನಗೆ? ನೋಡಿಲಿ, ಇಲ್ಲ ಐತೆ ನೋಡಿ, ದೊಡ್ಡದು ಲೇಕು. ನ್ಯಾಚುರಲ್ ಎಲ್ಲ ರೆಡಿ ಮಾಡಿ. ಅದಕ್ಕೆ ಮಧ್ಯೆ ರೋಡ್ ಹಾಕೊಂಡಿದ್ದೆ. ಓಕೆ. ನೋಡಿ ನ್ಯಾಚುರಲ್ ಇದೆ. ಅಂದರೆ ಸೋಲಾರ್ ಹತ್ರ ಹೋಗ್ಬೋದು. ಅದೇ ಈ ಕಡೆ ಹಿಂದಕ್ಕೆ ಬಾ. ಅಲ್ಲಿ ಕರೆಂಟ್ ಇದೆ, ಹೋಗಂಗಿಲ್ಲ. ರಾಕ್ ಮೇಲೆ ಅಲ್ಲೇ ಆನೆ ನೋಡಿ. ಸರಿ, ಇಲ್ಲ ನಿಂತಿಲ್ಲ, ಬಾ ಅಲ್ಲಿ ಹೋಗೋಣ. ಆ ಕಡೆಯಿಂದ ಬಾ, ಅಲ್ಲಿ ಫೋಟೋ ತೆಗಿ. ಆ ಕಡೆಯಿಂದ ಕಾಣಿಸುತ್ತೆ. ಆ ಕಡೆಯಿಂದ ಕಾಣಿಸಪ್ಪ. ಎತ್ಕೊಂತೀನಿ ತಡಿ. ಹಾಂ ಹಾಂ ಹಾಂ. ಆನೆಗಳೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ.
ಕೊಡ ಪ್ರಕೃತಿ ಬ್ಯಾಗ್. ಬಾ. ಖುಷು ಅಲ್ಲೆಲ್ಲ ಹೋಗ್ಬಾರ್ದು, ಮಧ್ಯ ಹೋಗು, ಮಧ್ಯಕ್ಕೆ ಹೋಗು. ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಈ ಕಡೆ ಇದೆ ಬರೀ ಲೆಫ್ಟ್ ಸೈಡ್, ಈ ಸೈಡ್ ರೈಟಿಗೆ ಇದೆ. ಓ ಬಿಸಿಲು ಬರ್ತಿಲ್ಲ, ಚೆನ್ನಾಗಿದೆ. ಏನು? ಹಾಂ ಚೆನ್ನಾಗಿದೆ. ಕಿಂಗ್ ಫಿಶರ್ದು ಅನಿಸುತ್ತೆ. ಇರು ಇರು. ಇದು ಮಾರ್ನಿಂಗ್ ವಾಕ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ರೂಮ್ಗೆ. ಇವಾಗ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಹೋಗ್ಬೇಕು. ನನ್ನ ಮಗಳಿಗೆ ಇದೆಲ್ಲ ಸಿಕ್ಕೈತಿ.